ಓಂ ಅನಿಷ್ಟಾಧಿಕಾರಿಣಾಮಪಿ ಚ ಶ್ರುತಂ ಓಂ ಅಂತ 3ನೇ ಅಧ್ಯಾಯದ 1ನೇ ಪಾದದ 13ನೇ ಸೂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ರಾಘವೇಂದ್ರ ಸ್ವಾಮಿಗಳು ಈ ಮಿಥ್ಯಾಜ್ಞಾನೇನ ತಮೋ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ತಮಃ ಅಂತ ಅಣುಭಾಷ್ಯದ ವಾಕ್ಯ ಏನಿದೆ, ಆ ಅಣುಭಾಷ್ಯದ ವಾಕ್ಯದಿಂದಲೇ ಈ ಅನಿಷ್ಟಾದಿ ಕಾರ್ಯ ಅಧಿಕರಣ ಅಂತ ಏನಿದೆಲ್ಲ, ಅನಿಷ್ಟಾದಿ ಕಾರ್ಯ ಅಧಿಕರಣ ಅಂತ ಆ ಅಧಿಕರಣದ ಸಾರ ಸಂಗ್ರಹವನ್ನು ಮಾಡಿಕೊಂಡಿದ್ದಾರೆ. ಆಚಾರ್ಯದ ಈ ವಾಕ್ಯದಿಂದಲೇ ಆ ಅಧಿಕರಣದ ಸಾರ ಸಂಗ್ರಹ ಆಗ್ತದೆ ಅಂತ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನಿಸ್ತಾರೆ. ನನು ತರ್ಹಿ ಅಸ್ತು ಕಾಮ್ಯೇ ಯಜ್ಞಾದಿ ಕರ್ಮಣಿ ವೈರಾಗ್ಯಂ ಆಗಮನಾದೇಹೇ ಯಜ್ಞಾದಿ ಶುಭ ಕರ್ಮ ಫಲತ್ವಾತ್. ಈಗ ವೈರಾಗ್ಯ ತಾಳಬೇಕು ಅಂತ ಬಂದಿದೆ. ಯಾವುದ್ರ ಬಗ್ಗೆ ವೈರಾಗ್ಯ ತಾಳಬೇಕು ಅಂತ ಇನ್ನೂ ಜಿಜ್ಞಾಸೆ ನಡೆದಿತ್ತು. ಅದು ಒಂದು ಹಂತದಲ್ಲಿ ಆ ಜಿಜ್ಞಾಸೆ ಕೊನೆಗೊಂಡಿದೆ. ಕಾಮ್ಯ ಕರ್ಮ ಏನಿದೆ ಅದರಲ್ಲಿ ಕಾಮ್ಯ ಯಜ್ಞಾದಿ ಕರ್ಮಗಳಲ್ಲಿ ವೈರಾಗ್ಯ ಇರಲಿ, ಯಾಕೆಂದ್ರೆ ಅದು ಬಂಧಕ ಆಗ್ತದೆ. ಭೂಮಿಗೆ ಸ್ವರ್ಗದಿಂದ ಬರುವುದು, ಇಲ್ಲಿಂದ ಮತ್ತೆ ಸ್ವರ್ಗಕ್ಕೆ ಹೋಗುವುದು, ಇವೆಲ್ಲ ಕರ್ಮಗಳೇನಿವೆ, ಕ್ರಿಯೆಗಳು, ಅವು ಕೂಡ ಯಜ್ಞಾದಿ ಶುಭ ಕರ್ಮಗಳ ಫಲವೇ. ಯಜ್ಞಾದಿ ಶುಭ ಕರ್ಮಗಳನ್ನು ಕಾಮ್ಯ ಭಾವನೆಯಿಂದಲೇ ನಾವು ಮಾಡ್ತಾ ಇದ್ರೆ, ಸ್ವರ್ಗಾದಿಗಳ ಫಲಗಳು ಬೇಕು ಅಂತಲೇ ಮಾಡ್ತಾ ಇದ್ರೆ, ಎಷ್ಟು ವರ್ಷ ಎಷ್ಟು ಕಾಲ ಆ ಥರ ಮಾಡ್ತಾ ಮುಂದುವರಿತೀವೋ ಅಷ್ಟು ಕಾಲ ಸ್ವರ್ಗಕ್ಕೆ ಹೋಗುವುದು, ಮರಳಿ ಬರುವುದು ಇದೆಲ್ಲ ನಡೆದೇ ಇರ್ತದೆ. ಅದನ್ನು ತಪ್ಪಿಸಿಕ್ಕೆ ಬರೋದಿಲ್ಲ. ಆದ್ರಿಂದ ಅದ್ರ ಬಗ್ಗೆ ನೀವು ವೈರಾಗ್ಯ ತಾಳಬೇಕು ಅಂತ ಹೇಳಿದ್ದು ಉಚಿತವಾಗಿದೆ. ನತು ವಿಕರ್ಮಣಿ ವೈರಾಗ್ಯಂ. ವಿಕರ್ಮದ ಬಗ್ಗೆ, ದುಷ್ಕರ್ಮದ ಬಗ್ಗೆ ಯಾಕೆ ವೈರಾಗ್ಯ ತಾಳಬೇಕು, ಪಾಪಕರ್ಮದ ಬಗ್ಗೆ ಯಾಕೆ ವೈರಾಗ್ಯ ತಾಳಬೇಕು ಅಂತ ಈಗಿನ ಜಿಜ್ಞಾಸೆ. ಅದರ ಉತ್ತರ ಇರೋದು ಈ ಅನಿಷ್ಟಾಧಿಕಾರಿ ಅಧಿಕರಣ ಅಂತ. ಅದರಲ್ಲಿ ನತು ವಿಕರ್ಮಣಿ ವೈರಾಗ್ಯ, ವಿಕರ್ಮವಾದಂತಹ ವಿಕರ್ಮ ಅಂದ್ರೆ ಪಾಪಕರ್ಮ, ಅದರಲ್ಲಿ ವೈರಾಗ್ಯ ಯಾಕೆ ತಾಳಬೇಕು ಅಂತ ಈಗ ನಮ್ಮೆದುರಿಗೊಂದು ಜಿಜ್ಞಾಸೆ ಬಂದಿದೆ. ಪಾಪಕೃತಃ ಪ್ರತ್ಯವಾಯ ಅಭಾವೇನ ಪತನಾಭಾವಾತ್, ಪ್ರತ್ಯವಾಯ ಭಯಾಭಾವೇನ ಪತನಾಭಾವಾತ್. ಯಾರು ಪಾಪಕರ್ಮ ಮಾಡಿರ್ತಾನೆ ಅವನಿಗೆ ಪ್ರತ್ಯವಾಯದ ಭಯ ಇರೋದಿಲ್ಲ. ಅಂದ್ರೆ ಅವನು ನನಗೊಂದು ದೋಷ ಬಂದೀತು ಅನ್ನುವ ಭಯ ಅವ ಇಟ್ಕೊಂಡಿರೋದಿಲ್ಲ. ಅವನಿಗೆ ಪಾಪ ಮಾಡಿದವನಿಗೆ ದೋಷ ಬಂದೇ ಬರ್ತದೆ, ಅದು ವಿಷಯ ಬೇರೆ. ಅವನಿಗೆ ಆ ಭಯ ಇರೋದಿಲ್ಲ, ಅದ್ರ ಬಗ್ಗೆ ಎಚ್ಚರ ಇರೋದಿಲ್ಲ ಅಂತ ತಾತ್ಪರ್ಯ. ಅದಕ್ಕೆ ಪಾಪಕೃತ ಆದ ವ್ಯಕ್ತಿಗೆ ಪ್ರತ್ಯವಾಯದ ಭಯ ಇರುವುದಿಲ್ಲ, ಆದ್ರಿಂದ ಅದ್ರ ಎಚ್ಚರ ಇರುವುದಿಲ್ಲ, ಆದ್ರಿಂದ ಅವನಿಗೆ ಪತನ ಇಲ್ಲ. ಆದ್ರಿಂದ ಅವನಿಗೆ ಪತನದ ಪ್ರಸಕ್ತಿ ಇಲ್ಲ. ಬಿದ್ದೇ ಬೀಳ್ತಾನೆ, ಅದು ವಿಚಾರ ಬೇರೆ, ಅವನಿಗಿಲ್ಲ ಅಂತ. ಬಿಭ್ಯತ್ ಪತತಿ ನ ಇತಿ ನ್ಯಾಯಾತ್. ಲೋಕದಲ್ಲಿ ಒಂದು ನ್ಯಾಯ ಇದೆ. ಅದೇನು ನ್ಯಾಯ ಅಂದ್ರೆ ಬಿಭ್ಯತ್ ಪತತಿ. ಯಾರು ಮೇಲಿಂದ ಬೀಳ್ತಾನೋ, ಯಾರು ಹೆದರ್ತಾನೋ, ಹೆದರಿದವನೇ ಬೀಳ್ತಾನೆ ಅಂತ. ಹೆದರಿದವನಿಗೆ ತನ್ನ ಕಾರ್ಯ ಸಾಮರ್ಥ್ಯ ಕಡಿಮೆ ಆಗ್ತದೆ. ಕಾರ್ಯ ಸಾಮರ್ಥ್ಯ ಕಡಿಮೆ ಆಗಿಬಿಟ್ರೆ ಅವನು ಬಿದ್ದು ಬಿಡ್ತಾನೆ. ಹೀಗೊಂದು ನ್ಯಾಯ ಇದೆ. ಆದ್ರಿಂದ ಇವನಿಗಂತೂ ಸ್ವಂತದ ಭಯ ಇರೋದಿಲ್ಲ. ಎಲ್ಲ ಭಯ, ನಾಚಿಕೆ ಇತ್ಯಾದಿಗಳೆಲ್ಲ ಬಿಟ್ಟಿರೋದ್ರಿಂದ ಅಂಥ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಆದ್ರಿಂದ ಅವನಿಗೆ ಪತನವೂ ಇಲ್ಲ. ಸ್ಥೂಲ ದೃಷ್ಟಿಯ ಪ್ರಶ್ನೆ ಅದು. ಪ್ರತ್ಯವಾಯಿ ನಿಮಗಿಲ್ಲ ಅಂತ ನನಗಿಲ್ಲ ಅಂತ ಅವನು ತಿಳ್ಕೊಂಡಿದ್ದಾನಷ್ಟೇ. ಅವನಿಗೆ ಪ್ರತ್ಯವಾಯಿ ಇಲ್ಲ ಅಂತ ತಾನು ತಿಳ್ಕೊಂಡ್ರು ಕೂಡ ಅವನಿಗೆ ಪ್ರತ್ಯವಾಯಿ ಇದ್ದೇ ಇರ್ತದೆ. ಅವನು ಮಾಡಿರೋ ಪಾಪಕರ್ಮಗಳನ್ನ ದೇವರು ಗಮನಿಸ್ತಾನೆ, ಅದು ವಿಷಯ ಬೇರೆ. ಸ್ಥೂಲ ದೃಷ್ಟಿಯ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಅನಿಷ್ಟಾಧಿಕಾರಿಣಾಮಪಿಚ ಅಂತ ಸೂತ್ರ ಹೊರಟಿದೆ. ಅದೇನು ಹೇಳ್ತದೆ ಸೂತ್ರ?
ಆ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಹಾಗೇ ಇದೆ. ಪುಣ್ಯಕೃತಾಮೇವ ಗಮನಾಗಮನೆ ನೇತರೇಶಾಮಿತಿ ಅತಃ ಅದಿನ್ನೂ ಸ್ಪಷ್ಟವಾಗಿದೆ ಅಲ್ಲಿ. ಯಜ್ಞ ಯಾಗಾದಿ ಸತ್ಕರ್ಮ ಮಾಡಿದವರಿಗೆ ಮಾತ್ರ ಗಮನಾಗಮನಾದಿ ದುಃಖ ಹೋಗ್ಬೇಕು, ಮೇಲೆ ಬರಬೇಕು. ಪಾಪಕರ್ಮ ಮಾಡಿದವರಿಗೆ ಆ ಗಮನಾಗಮನಾದಿಗಳು ಇಲ್ಲ ಅಂತ ಒಂದು ಜಿಜ್ಞಾಸೆ. ಅದಕ್ಕಾಗಿ ಈ ಒಂದು ಮುಂದಿನ ಸೂತ್ರ ಹೊರಟಿದೆ, ಅನಿಷ್ಟಾಧಿಕಾರಿಣಾಮ್ ಅಂತ. ಅದರ ಬ್ರಹ್ಮಸೂತ್ರ ಭಾಷ್ಯದ ಆ ವಿವರಣವನ್ನು ಹೀಗೆ ಹೇಳ್ತಾರೆ. ಇಲ್ಲಿವರೆಗೆ ಏನು ಹೇಳಿದ್ದಾರೆ? ಯಜ್ಞಾದಿ ಸತ್ಕರ್ಮಗಳನ್ನು ಮಾಡಿ ಸ್ವರ್ಗಲೋಕಕ್ಕೆ ಹೋಗುವವರಿಗೆ ಗಮನಾಗಮನಾದಿಗಳನ್ನು ಹೇಳಿದ್ದಾರೆ. ಅವರಿಗೆ ಮಾತ್ರ ಗಮನಾಗಮನಾದಿಗಳ ಕಷ್ಟ. ಆ ಪಾಪಕರ್ಮ ಮಾಡಿದವರಿಗೆ ಅದನ್ನು ವರ್ಣನೆ ಮಾಡೇ ಇಲ್ಲ ಅಂತ ಹೀಗೊಂದು ತಪ್ಪು ಕಲ್ಪನೆ ಕೆಲವರಿಗೆ ಬರಬಹುದು. ಅದಕ್ಕೆ ಉತ್ತರ ಏನು ಹೇಳಬೇಕಾಗಿದೆ? ಪಾಪಕರ್ಮ ಮಾಡಿದವರು ನರಕಕ್ಕೆ ಹೋಗ್ತಾರೆ, ಸತ್ಕರ್ಮ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ, ಮರಳಿ ಬರ್ತಾರೆ, ಮತ್ತೆ ಹೋಗ್ತಾರೆ. ಪಾಪಕರ್ಮ ಮಾಡಿದವರು ನರಕಕ್ಕೆ ಹೋಗ್ತಾರೆ, ಅಲ್ಲಿ ಅನುಭವಿಸಿ ಮತ್ತೆ ಈ ಕಡೆ ಬರ್ತಾರೆ. ಅವರಿಗೂ ಈ ದುಃಖ ಏನು ತಪ್ಪಿದ್ದಲ್ಲ. ಅದನ್ನೇ ಮುಂದಿನ ವಾಕ್ಯದಲ್ಲಿದೆ. ಸತ್ಕರ್ಮ ಮಾಡಿದವರು ಸ್ವರ್ಗದಿಂದ ಬಂದು ಪುಣ್ಯಕರ್ಮ ಮಾಡಿ ಮತ್ತೆ ಅಲ್ಲಿಗೆ ಹೋದರೆ, ಪಾಪಕರ್ಮ ಮಾಡಿದವರು ಮತ್ತೆ ಪಾಪಗಳನ್ನು ನರಕಲೋಕದಲ್ಲಿ ಅನುಭವಿಸಿ ಮತ್ತೆ ಇಲ್ಲಿಗೆ ಬರ್ತಾರೆ ಅಂತ ಹೀಗದ ತಾತ್ಪರ್ಯ. ತಜ್ಜೈಃ ಶುಭಾಕೃತೋ ಏವ ಅಶುಭಕೃತಃ ಅಶುಭಂ ಅನುಭೂಯ ಆವರ್ತಂತೆ ಪುನಃ ಕುರ್ವಂತಿ ಪುನರ್ಗಚ್ಚಂತಿ ಪುನರಾಗಚ್ಚಂತಿ ಇತಿ ಬಾಲ್ಯವೇ ಶ್ರುತೌ. ಶುಭಾಕೃತಃ ಅಂದರೆ ಶುಭ ಕರ್ಮಗಳನ್ನು ಮಾಡದೇ ಇದ್ದವರು, ಮಾಡಬೇಕಾದ ಕೆಲಸವನ್ನು ಬಿಟ್ಟವರು. ಅಶುಭಕೃತಃ ಮಾಡಬಾರ್ದ ಕೆಲಸವನ್ನು ಮಾಡಿದವರು. ಅವರು ಅಶುಭಂ ಅನುಭೂಯ ಪಾಪ ಫಲವನ್ನು ನರಕಲೋಕದಲ್ಲಿ ಅನುಭವಿಸಿ ಪುನಃ ಆವರ್ತಂತೆ ಮರಳಿ ಈ ಲೋಕಕ್ಕೆ ಅವ್ರು ಬಂದೇ ಬರ್ತಾರೆ. ಅದರಿಂದ ಗಮನಾಗಮನಾದಿಗಳು ಅವರಿಗೂ ಕೂಡ ಇದ್ದೇ ಇದೆ. ಅವರು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ಅದ್ರ ತಾತ್ಪರ್ಯ. ಎಚ್ಚರಿಕೆಗೇಡಿಗಳಾದರೆ ಅವರಿಗೆ ಸಮಸ್ಯೆಗಳಿದ್ದೇ ಇದೆ, ಅವ್ರು ಹಾಗೆ ಮಾಡುವಂತಿಲ್ಲ. ತದರ್ಥಮಾಹ ನಿರಯಂಚ ವಿಕರ್ಮಣ. ಆಚಾರ್ಯರ ಅನುಭಾಷ್ಯದಲ್ಲಿ ವಿಕರ್ಮದಿಂದ ಅಂದರೆ ಪಾಪಕರ್ಮದಿಂದ ನಿರಯಂ ನರಕಲೋಕವನ್ನು ಹೊಂದುತ್ತಾನೆ ಅಂತ ಎಚ್ಚರಿಸಿದ್ದಾರೆ. ಮಿಥ್ಯಾಜ್ಞಾನಿ ಅಂದರೆ ತಮಃ, ಮತ್ತು ಮಿಥ್ಯಾಜ್ಞಾನದಿಂದ ತಮೋಲೋಕಕ್ಕೆ ಹೋಗ್ತಾನೆ ಅಂತ ಎಚ್ಚರಿಸಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.